ನಮಸ್ತೆ. ಇವತ್ತಿನ ವಿಶೇಷ ಮೇಕೆಯ ತಲೆ ಮಾಂಸ ಸಾಂಬಾರು. ಸೊ ಬನ್ನಿ ಟಾಪಿಕ್ಗೆ ಬರೋಣ. ಬೇಗ ಬೇಗ ಪಟಪಟ ಅಂತ ಹೇಳ್ತೀನಿ ಯಾವ ಥರ ಏನು ಎತ್ತ ಅಂತ. ಸೊ ಇದು 2 ತಲೆ ತೊಗೊಂಡಿರೋದು. 2 ತಲೆ ಅಂದರೆ 2 ಮನೆಗೆ ಇದು. ಆಮೇಲೆ ಏನಪ್ಪ ಇಷ್ಟೊಂದು ತಿಂತೀರಾ ಅಂತ ಅಂದ್ಕೊಬೇಡಿ. 2 ತಲೆ ತೊಗೊಂಡು ಇನ್ನು ಸಾಂಬಾರು ಜಾಸ್ತಿ ಬೇಕು. ತಿಕ್ನೆಸ್ ನಮ್ಮ ಮನೆ ಜನ ಜಾಸ್ತಿ ಇರೋದ್ರಿಂದ ನಾನು ಒಂದು 10 ಜನ ಮೆಂಬರ್ ಅಂತ ಅಂದ್ಕೊಳ್ಳಿ. ಹಂಗಾಗಿ 2 ತಲೆ ತೊಗೊಂಡಿರೋದು. ಕಾಲು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಜೊತೆಗೆ ಅದು ರಕ್ತ ಫ್ರೈ ಮಾಡೋಕ್ಕೆ ಅಂತ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಎದೆ ನೋವು ಅಂತ ಅವ್ರಿಗೆಲ್ಲ ಇದನ್ನು ತಿಂತಾಯಿರಬೇಕು. ಒಂದು ವಾರಕ್ಕೊಂದು ದಿನ ತಿಂದರೆ ಈ ಥರ ಎಲ್ಲ ಕಮ್ಮಿ ಆಗುತ್ತೆ. ಹಾರ್ಟ್ ಪೇಷಂಟ್ ಇರೋಲ್ಲ ಆ ಥರ. ಹಂಗಾಗಿ ನನಗೆ ತುಂಬ ಇಷ್ಟ, ಮಕ್ಳಿಗೆಲ್ಲ ಮಾಡ್ಕೊಡೋಕೆ ಇಷ್ಟ ಅಂದ್ಬಿಟ್ಟು ತರಿಸ್ದೆ. ಅಪರೂಪಕ್ಕೆ ಸಿಕ್ಕಿದೆ, ಸಿಗೋಲ್ಲ, ಎಲ್ಲ ತೊಗೊಂಡ್ಬಿಡ್ತಾರೆ. ಅಪರೂಪಕ್ಕೆ ಸಿಕ್ಕಿದ್ದು ನಾನು ತೊಗೊಂಬಂದು ತರಿಸ್ದೆ. ಸೊ ಫೈನಲಿ ನೋಡ್ಬೋದು ನೀವು 2 ತಲೆ ಇದೆ. ಇದಕ್ಕೆ ಏನೇನು ಮಾಡ್ತೀನಿ, ಏನೇನು ಹಾಕಿ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಸಾಂಬಾರನ್ನ ಅಂತ ಅದನ್ನು ನಿಜ ಹೇಳ್ತೀನಿ. ತುಂಬ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಎಲ್ಲರಿಗೂ ಅಷ್ಟೇ ತುಂಬ ಇಷ್ಟ ಆಗಿ ತಿಂದರು. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ಇದನ್ನ ಮಟನ್, ಯಾಕೆಂದರೆ ಅದು ತಲೆ ಅಲ್ವಾ, ಹಂಗೆ ಸೀತಿರ್ತಾರೆ ಚೆನ್ನಾಗಿ, ಅದೆಲ್ಲ ಬರ್ನಾಗಿರೋದೆಲ್ಲ ಮಾಡಿರ್ತಾರೆ. ಹಂಗಾಗಿ ನೀಟಾಗಿ ನನಗಂತೂ ನೀಟಾಗಿ ತೊಳಿಬೇಕು. ಇಲ್ಲಾಂದರೆ ಮಿನಿಮಮ್ 5 ಸತಿನಾರು ತೊಳೆದಿದ್ದೀನಿ ನಾನು. 5ರಿಂದ 6 ಸತಿ ತೊಳೆದಿದ್ದೀನಿ. ಯಾವ ಥರ ಅಂತಂದರೆ ನೋಡಿ, ಈ ಥರ ಬೆಳ್ಳಗಾಗಬೇಕು ಆ ಥರಲ್ಲಿವರೆಗೂ ತೊಳೆದಿದ್ದೀನಿ ಮಟನ್ನ. ಸೊ ಫೈನಲಿ ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಟು ನಾನು ಮಸಾಲೆ ಸಾಂಬಾರಿಗೆ ಆಡಿಸ್ಕೊಳ್ಳೋಣ ಅಂತ. ಯಾಕೆಂತಂದರೆ ಇಲ್ಲಿ ಒಳಗಡೆ ಏನು ಗೊತ್ತಾ, ಕೂದಲು ಸಣ್ಣ ಸಣ್ಣ ಕೂದಲು ಅವೆಲ್ಲ ಇರುತ್ತೆ, ಅದೆಲ್ಲ ನೋಡಿ ತೊಳಿಬೇಕು. ಹಂಗಾಗಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ತೊಳೆಯೋಕ್ಕೆ ಅಂದ್ಬಿಟ್ಟು ಇಲ್ಲ 5ರಿಂದ 6 ಸತಿ ತೊಳೆದಿದ್ದೀನಿ ಚೆನ್ನಾಗಿ. ಅದೆಲ್ಲ ಹಸ್ವಾಗಿ ನೀಟಾಗೆಲ್ಲ ತೊಳ್ಕೊಂಡು ಅದು ಸ್ಮೆಲ್ ಬಂದ್ಬಿಡುತ್ತೆ ಸ್ವಲ್ಪ. ಮತ್ತು ಮೇಕೆದು ಒಂಥರ ತಲೆ ಸ್ಮೆಲ್ಲೇ ಬೇರೆ, ತಲೆಗಾಲು ಸಾಂಬಾರಿನ ಸ್ಮೆಲ್ಲೇ ಬೇರೆ. ಬಟ್ ಚೆನ್ನಾಗಿ ತೊಳಿಬೇಕು. ಹಂಗಾಗಿ ಕೆಲವರು ಅರ್ಶಿನ ಹಾಕಿ ತೊಳಿತಾರೆ, ನಾನು ಉರಿಯುವಾಗ ಅರ್ಶಿನ ಹಾಕ್ತೀನಿ. ಹಂಗಾಗಿ ನಾನು ತೊಳೆಯುವಾಗ ಅರ್ಶಿನ ಹಾಕಿಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಚನ್ನಪಟ್ಟಣದ ಹಳ್ಳಿ ಸ್ಟೈಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಸಾಂಬಾರಿಗೆ ಏನೇನು ಬೇಕೋ ಅದು ತೋರಿಸ್ತೀನಿ, ಮಾಡೋಣ. ನಾನು ತೊಗೊಂಡಿರೋದು 5ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. ಯಾಕೆಂದರೆ ಅದು 2 ತಲೆ ಇರೋದ್ರಿಂದ 5ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಆ ಗ್ಲಾಸಲ್ಲಿ 1 ಕಪ್ಪು 1 ಗ್ಲಾಸು ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸು ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ನೋಡ್ಬೋದು. ಚಕ್ಕೆ ಲವಂಗ ಇಲ್ಲ ಅಂದರೆ ಒಂದು 2-3 ಸ್ಪೂನ್ ಇರ್ಬೋದು. ಸ್ವಲ್ಪ ಚಕ್ಕೆ ಲವಂಗ ಜಾಸ್ತಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ನಾನು ಜಾಸ್ತಿ ಸ್ಪೈಸಿ ಐಟಮ್ ಏನು ಹಾಕೋಲ್ಲ, ಅಂದರೆ ಮಸಾಲೆ ಐಟಮ್ ಎಲ್ಲ ಗರಂ ಮಸಾಲೆ ಥರದ್ದು ಏನು ಹಾಕೋಲ್ಲ, ಅವೆರಡೇ ಹಾಕೋದು. ಚಕ್ಕೆ ಲವಂಗ, ಬೆಳ್ಳುಳ್ಳಿ ಅಂತೂ 1 ಇಡೀ ಮೇಲೆ, ಸ್ವಲ್ಪ ಶುಂಠಿ ಅಂತೂ 2ರಿಂದ 3 ಇಂಚು, ಕೊತ್ತಂಬರಿ ಸೊಪ್ಪು ಅಷ್ಟೇ 2 ಇಡಿ, 2ರಿಂದ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿಂದ 2 ಇಡಿ. ಸ್ವಲ್ಪ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಬಿಟ್ಟು ಈರುಳ್ಳಿನ ತೊಗೊಂಡು ಚೆನ್ನಾಗಿ ಉರಿಬೇಕು. ಹುರಿದಾದ್ಮೇಲೆ ಚಕ್ಕೆ ಲವಂಗನ ಹುರ್ಕೊಬೇಕು. ಎಷ್ಟು ಅಂದರೆ ಸುಮಾರು ಬಾಡಿಸ್ಕೊಬೇಕು ಅಲ್ಲಿವರೆಗೂ. ಅದು ಬಾಡಿಸ್ಕೊಂಡಾದಮೇಲೆ ಕೊತ್ತಂಬರಿ ಪುಡಿ ಏನಿದೆ ಆ ಬಿಸಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಹುಡಿ ಹಾಕಬೇಕು. ಆ ಬಿಸಿಲೇ ಅದು ಸ್ವಲ್ಪ ಫ್ರೈ ಆಗಿ ನೀರಾಗಿ ಕಲಿಸ್ಕೊಂಡು, ಅಂದರೆ ಫ್ರೈ ಆಗುತ್ತೆ, ನೀರಾಗಿ ಕಲಿಸ್ಕೊಂಡು ರುಬ್ಕೊಬೇಕು. ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದೇನಿದೆ ಚಕ್ಕೆ ಲವಂಗ ಈರುಳ್ಳಿ ಮೆಣಸಿನ್ಕಾಯಿ ಪುಡಿ ಕೊತ್ತಂಬರಿ ಪುಡಿ ಹಾಕಿ ಆಡಿಸಿರುವಂಥದ್ದು ಪೇಸ್ಟು. ಸೊ ನೆಕ್ಸ್ಟ್ ಆಡಿಸ್ತಾ ಇರೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸ್ಕೊತಾ ಇದ್ದೀನಿ. ಅದೇ ಜಾರಲ್ಲಿ ಆಡಿಸ್ಕೊತಾ ಇದ್ದೀನಿ. ಹಂಗಾಗಿ ಅಷ್ಟು ಆಡಿಸ್ಕೊಂಡಿದ್ದೀನಿ. ಜೊತೆಗೆ ನೆಕ್ಸ್ಟ್ ಆಡಿಸ್ಕೊತಾ ಇರೋದು ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಹಂಗಾಗಿ ನಾನು ಬರೀ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಾತ್ರ ಹಾಕ್ತಿರೋದು. ಸೊ ಫೈನಲಿ ಅದನ್ನು ರುಬ್ಬಾದ್ಮೇಲೆ ನೆಕ್ಸ್ಟ್ ಬರೋದು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕಿ ಕೂಗಿಸ್ಕೊಬೇಕು. ಅಂದರೆ ಚೆನ್ನಾಗಿ ಉರಿಬೇಕು. ಫಸ್ಟ್ ಆಫ್ ಆಲ್ ಎಣ್ಣೆ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು, ಅಂದರೆ 2 ಕುಕ್ಕರಲ್ಲಿ ಹಾಕ್ಕೊಂಡೆ. ಯಾಕೆ ದೊಡ್ಡದಿರೋದ್ರಿಂದ 2 ಕುಕ್ಕರಲ್ಲಿ ಹಾಕ್ಕೊಂಡೆ. 1 ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ 1 ಕುಕ್ಕರಲ್ಲಿ ಹಾಕಿರೋದಕ್ಕೆ. ನಮಗೆ ನಮ್ಮ ಕೈ ಅಳತೆ ನಮ್ಗೆ ಗೊತ್ತಾಗುತ್ತಲ್ಲ, ಹಂಗಾಗಿ ಅರಶಿನ ಹಾಕಿ ಚೆನ್ನಾಗಿ ಕುದಕಬೇಕು. ಅಂದರೆ ಕುದಕಿ ಬೇಯಿಸ್ಬೇಕು. ಉರಿಲೇ ಚೆನ್ನಾಗಿ ಉರಿಬೇಕು ಮಟನ್ನ. ಹಂಗೆ ಹುರಿದ್ರೇ ಮಟನ್ ಚೆನ್ನಾಗಿರೋದು. ಹಂಗಾಗಿ ಚೆನ್ನಾಗಿ ಹುರಿದಾದ್ಮೇಲೆ ನಾನೇನು ಮಾಡ್ತೀನಿ, 1 ಚೊಂಬು 2 ಚೊಂಬು ನೀರು ಹಾಕ್ತೀನಿ. ಯಾಕೆಂದರೆ ಅದು ಮುಕ್ಕಾಲು ಭಾಗ ಇದ್ದರೆ ವಿಷಲ್ ಹಾಕಿ ಮಟನ್ ಬೇಯಿಸೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಫೈನಲಿ ಇದೆಲ್ಲ ಆದಮೇಲೆ ನಾನು ಕಡಲೆ ಗಸಗಸೆ ಅವೇನೂ ಆಡಿಸ್ಕೊಂಡಿರಲಿಲ್ಲ. ಹಂಗಾಗಿ ಒಂದು ಕಾಯಿ ತೊಗೊಂಡಿದ್ದೀನಿ. 1 ಕಾಯಿ ತೊಗೊಂಡು 1 ಹಿಡಿಯಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ತೊಗೊಂಡು ಇಷ್ಟು ರುಬ್ಬಿದ್ದೀನಿ. ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಏನೇನು ಪ್ರೊಸೆಸ್ನಲ್ಲಿ ಯಾವ ಥರ ಹಾಕ್ತೀನಿ ಅಂತಂದರೆ 2 ವಿಷಲ್, ಯಾಕೆಂದರೆ 2 ಕುಕ್ಕರ್ ಹಾಕಿ ಕೂಗಿಸ್ಕೊಂಡಿದ್ದೆ. ಹಂಗಾಗಿ ನೋಡ್ಬೋದು 5ರಿಂದ 6 ವಿಷಲ್ ಕೂಗಿಸಿದ್ದೀನಿ. ನೀವು ಅಷ್ಟೇ 5ರಿಂದ 6 ವಿಷಲ್ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ, ಅಂದರೆ ಬೇಯಲ್ಲ. ನಾನು ದೊಡ್ಡ ಬಾಣಲಿ ಬೋಸಿ ತೊಗೊಂಡಿದ್ದೀನಿ. ಆ ಬೋಸಿಗೆ ಮಟನೆಲ್ಲ 2 ಹಾಕ್ಕೊಂಡು ಇದಕ್ಕೆ ಕುಕ್ಕರ್ ಅದು ಮಾಮೂಲಿ ಸ್ಟವಲ್ಲೇ ಮಡಗಿ ಚೆನ್ನಾಗಿ ಸ್ವಲ್ಪ ಮಳಬೇಕು. ಚೆನ್ನಾಗಿ ಬೇಯ್ತಾ ಇದ್ದಂಗೆ ಹುಡಿ ಹಾಕಬೇಕು. ಹಂಗಾಗಿ ಫಸ್ಟ್ ನಾನು ಮೆಣಸಿನ್ಕಾಯಿ ಪುಡಿ ಕೊತ್ತಂಬರಿ ಪುಡಿ ಈರುಳ್ಳಿ ಆಡಿಸಿರೋ ಪೇಸ್ಟನ್ನ
ಬಗ್ಗಿಸ್ಬಿಟ್ಟು ಅದು ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ್ರೇ ಸಾಂಬಾರು ಚೆನ್ನಾಗಿ ಆಗೋದು. ಅಂದರೆ ಚೆನ್ನಾಗಿ ಬೇಯಬೇಕು, ಖಾರ ಹಿಡಿಬೇಕು ಅಂದರೆ ಫಸ್ಟ್ ಇದು ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೆಂದಾದಮೇಲೆ ಇದು ಮಳ್ತಾ ಅದೇನುವಾಗ ನೆಕ್ಸ್ಟ್ ಹಾಕೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಪೇಸ್ಟು ಅವೆರಡು ಚೆನ್ನಾಗಿ ಅಂದರೆ ಏನು ಗೊತ್ತಾ, ಎಲ್ಲ ಒಟ್ಟಿಗೆ ಆಡಿಸಿ ಎಲ್ಲ ಒಟ್ಟಿಗೆ ಆಡಿಸಿದ್ರೆ ಅದು ಟೇಸ್ಟೇ ಬೇರೆ ಹೊಂಟೋಗುತ್ತೆ. ಚಿಕನ್ ಸಾಂಬಾರು ಆ ಥರ ಬಂದುಬಿಡುತ್ತೆ. ಇದಕ್ಕೆ ತಲೆಕಾಲು ಮಾಂಸ ಅದು ಟೇಸ್ಟೇ ಬೇರೆ ಬರಬೇಕು ಅಂದರೆ ಈ ಥರ ಮಾಡಬೇಕು. ಸೊ ಇದು ಮಳ್ತಾ ಇದೆ ನೋಡಿದ್ರೆ, ಮಳ್ತಾ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಹಾಕೋದು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆಡಿಸ್ತಿದ್ದೀನಲ್ವ ಅದನ್ನು ಹಾಕ್ತೀನಿ. ಏಕೆಂದರೆ ಒಂದೊಂದು ಸ್ಟೆಪ್ ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ಹಾಕಿದ್ರೇ ಅದು ಟೇಸ್ಟೇ ಬೇರೆ ಬರುತ್ತೆ. ಏಕೆಂದರೆ ಅದು ಹಿಡಿಬೇಕಲ್ವ ಮಟನ್ಗೆ, ಎಲ್ಲ ಥರದ್ದು ಖಾರನೂ ಹಿಡಿಬೇಕಲ್ವ. ಹಂಗಾಗಿ ಫೈನಲಿ ನಾನು ಇದನ್ನು ಇಷ್ಟ ಹಾಕಿ ಚೆನ್ನಾಗಿ ಮಳ್ಸಿದ್ದೀನಿ. ಇದನ್ನು ಮಳ್ಸಾದ್ಮೇಲೆ ಅಂದರೆ ಬೆಂದಾದಮೇಲೆ ಇಲ್ಲ ಒಂದು 2 ಕುದಿ, ಏಕೆಂದರೆ ಇದು ಖಾರ ಎಲ್ಲ ಬೆಂದು ಖಾರ ಎಲ್ಲ ಕಮ್ಮಿ ಆಗಬೇಕು. ಹಂಗಾದರೆ ಬಾಯಿ ರುಚಿ ಬರುತ್ತೆ. ನಿಮಗೆ ಇಷ್ಟಲ್ಲೇ ರುಚಿ ಗೊತ್ತಾಗುತ್ತೆ ರುಚಿ, ಯಾಕೆಂದರೆ ಫಸ್ಟ್ ಆಫ್ ಆಲ್ ಉಪ್ಪು ಹಾಕಿದ್ವಲ್ಲ ನಾವು, ಹಂಗಾಗಿ ಗೊತ್ತಾಗುತ್ತೆ. ನೋಡಿದ್ರೆ ಲಾಸ್ಟಲ್ಲಿ ಅಷ್ಟೊತ್ತಿಗೆ ಮುದ್ದೆನೂ ಮಾಡಿ ಇಟ್ಕೊಂಬಿಟ್ಟೆ ನಾನು. ನಮ್ಮ ಮನೆ ಡ್ಯೂಟಿಗೆ ಹೋಗ್ಬೇಕಾಯ್ತು. ಹಂಗಾಗಿ ಫೈನಲಿ ಇಷ್ಟು ಮಳ್ತಾ ಇದೆ. ಇದು ಮಳ್ತಾ ಇರೋದಕ್ಕೆ ನಾನು ಕಾಯಿನ ರಸ ಹಾಕ್ತಾರೆ. ರಸ ಏನು ಹಾಕ್ತಾಯಿಲ್ಲ, ನಿಮ್ಮ ಇಷ್ಟ, ಆಪ್ಷನ್ ಹಾಕೋರು ಹಾಕ್ತಾರೆ. ಆದರೆ ನಮ್ಮ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಕಾಯಿನ ರಸ ಹಾಕಿಲ್ಲ. ಕಾಯಿನೇ ಏನು ಆಡಿಸ್ಕೊಂಡಿದ್ದೀರೋ ಅದನ್ನೇ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಇದೆಲ್ಲ ಆಯಿತು, ಪ್ರಿಪೇರ್ ಆಯಿತು. ಲಾಸ್ಟಲ್ಲಿ ಇದು ಚೆನ್ನಾಗಿ ಬೇಯಬೇಕಿದು. ಇಲ್ಲ ಅಂದರೆ ಒಂದು 20 ನಿಮಿಷನಾದರೂ ಬೇಯಿಸಬೇಕು. ಥಿಕ್ನೆಸ್ ನೋಡ್ಕೋಬೇಕು. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ತೆಳ್ಳೆ ಬೇಕಂದರೆ ಆಲ್ಮೋಸ್ಟು ಜಾಸ್ತಿ ಗಟ್ಟಿ ಇರೋ ಚೆನ್ನಾಗಿರಲ್ಲ, ತೆಳ್ಳೆ ಇರೋ ಚೆನ್ನಾಗಿರಲ್ಲ, ಒಂದು ಮೀಡಿಯಮಲ್ಲಿ ಇದ್ದರೆ ಚೆಂದ. ಹಂಗಾಗಿ ರುಚಿಗೆ ತಕ್ಕಷ್ಟು ತಿರ್ಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಿಸೋಕೆ ಬಿಟ್ಬಿಟ್ಟೆ. ಇಷ್ಟು ತಲೆಕಾಲು ಮಾಂಸ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಳ್ತಾ ಇದೆ ಅಂದರೆ ನಿಜ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯೆಲ್ಲ ತುಂಬ ಇಷ್ಟಪಡ್ತಿದ್ರು. ಯಾರು ನಮ್ಮಷ್ಟು ಇಲ್ಲ ಅಂದರೆ ಒಂದು 10 ಜನ ಊಟ ಮಾಡಿದ್ದೀವೇನೋ, 10 ಜನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಸತಿ ಟ್ರೈ ಮಾಡಿ. ಅಂದರೆ ನಮ್ದು ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ. ನಿಮಗೆ ಕಮ್ಮಿ ಬೇಕು ಅಂದರೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಸಾಂಬಾರ್ದು ಇಷ್ಟ ಆದರೆ ಅದರಲ್ಲಿ ಮೆದುಳೆ ಇರುತ್ತಲ್ಲ, ಅದನ್ನು ಏನು ಮಾಡೋದು ಅಂತ ನಮ್ಮ ಕಡೆಯೇ ಕೆಲವರು ಏನು ಮಾಡ್ತೀವಿ ಅಂತ ಅಂದರೆ, ನಮ್ಮ ಅಜ್ಜಿ ಇದಿರೆಲ್ಲ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಒಂದು ವೈಟ್ ಬಟ್ಟೆಗೆ ಸಾಂಬಾರು ಜೊತೆನೇ ಕಟ್ಟಿ ಅದರೊಳಗಡೆ ಬಿಟ್ಬಿಡ್ತಾಯಿದ್ರು. ನನಗದೇನೋ ನಂಗೆ ಅದು ಇಷ್ಟ ಆಗಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಯಾವಾಗಲೂ ಅಷ್ಟೇ ಒಂದು ಬಾಣಲೆ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊತೀನಿ. ಬಾಣಲೆ ಕಾಯಿಸ್ಕೊಂಡು ಸಾಂಬಾರು ಮಾಡ್ತಾಯಿರ್ತೀವಲ್ಲ, ಆ ಸಾಂಬಾರನ್ನೇ ಅದಕ್ಕೆ ಅದು ಚುರಿ ಅನ್ನೋವರೆಗೂ ಹುಯ್ತೀನಿ. ಹುಯ್ದಾದ್ಮೇಲೆ ಏನು ಮಾಡ್ತೀನಿ, ಕೊನೆಗೆ ಈ ಮೆದುಳೆ ಇರುತ್ತಲ್ಲ, ಅದು ಮಳ್ತಾ ಇದೆ ನೋಡ್ಬೋದು ನೀವು, ಮೆದುಳೆ ಇರುತ್ತಲ್ಲ ಅದನ್ನು ಒಂದು 2 ನಿಮಿಷ ನೀಟಾಗಿ ಹಾಕ್ತೀನಿ. ಯಾಕೆಂದರೆ ಅದು ಕಲಸೋಗುತ್ತೆ, ತುಂಬ ಸಾಫ್ಟ್ ಇರುತ್ತೆ. ಹಂಗಾಗಿ ತುಂಬ ಕಲಸೋಗುತ್ತೆ. ಹಂಗಾಗಿ ಬಿಟ್ಬಿಡ್ಬೇಕು ಹಾಕಿ. ಒಂದು 2 ನಿಮಿಷ ಹಾಕಿ ಬಿಟ್ಬಿಡಬೇಕು. ಒಂದು 2 ನಿಮಿಷ ಅಷ್ಟೇ, ಪಟ್ಟ ಅಂತ ಜಾಸ್ತಿ ಇದು ಮಾಡೋದು ಬೇಡ. ಮೇಲ್ಗಡೆ ಅದು ಸಾಂಬಾರು ಜಾಸ್ತಿ ಅದು ಸ್ಮೆಲ್ ಒಂಥರ ಟೇಸ್ಟೇ ಬೇರೆ ಬಂದುಬಿಡುತ್ತೆ. ಹಂಗಾಗಿ ಸಾಂಬಾರು ಮೇಲೆ ಅದನ್ನು ಎತ್ತಿ ಹಾಕಿ ಮಾಮೂಲಿ ಆ ಥರ ಎಣ್ಣೆಲಿ ಕರಿದು ಆಮೇಲೆ ಏನು ಮಾಡೋದು, ಅದನ್ನು ತಿರ್ಗಾ ಉಲ್ಟಾ ಹಾಕಬೇಕು. ಯಾಕೆ ಅಂತಂದರೆ ಒಂದು ಕೆಳಗಡೆ ಬೆಂದಿರುತ್ತೆ, ಮೇಲ್ಗಡೆ ಬೆಂದಿರಲ್ಲ, ನೋಡ್ಬೋದು ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ಏನು ಮಾಡಬೇಕು, ಉಲ್ಟಾ ಎತ್ತಿ ದಬಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಅಷ್ಟೇ, ಅದು ಬೇಗ ಬೆಂದೋಗುತ್ತೆ, ನೋಡ್ಬೋದು ನೀವು ಅಷ್ಟೇ. ಇನ್ನೇನಿಲ್ಲ, ಇದ್ರ ಕೆಲಸ ಏನಿಲ್ಲ. ಅದು ಮಕ್ಕಳಿಗೆ ತುಂಬ ಇದು ಮೇಕೆದಲ್ವಾ, ಅದೇ 108 ಸೊಪ್ಪು ತಿಂದು ಜೀವನ ಮಾಡುವಂಥ ಮೇಕೆ ಇದು. ಹಂಗಾಗಿ ಮಕ್ಕಳುಗಳಿಗೆ ತುಂಬ ಹೆಲ್ತಿಯಾಗಿರುತ್ತೆ. ಟ್ರೈ ಮಾಡಿ, ಇದನ್ನು ಒಂದೇ ಸತಿ ಖಂಡಿತ ಮಾಡಿ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಫೈನಲಿ ಆದಮೇಲೆ ನಾನು ಚಾಕು ಕಾಯಿಸ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಿರುತ್ತೆ ನಿಮಗೆಲ್ಲ. ಯಾಕೆ ಅಂತಂದರೆ ನಾವು ಹೊರಗಡೆಯಿಂದ ಮಟನ್ ಆಗಲಿ ಚಿಕನ್ ಆಗಲಿ ತಂದರೆ ನಾವು ಈ ಥರ ಅಡುಗೆ ಮಾಡಿದಾಗ, ಯಾಕೆಂದರೆ ರೋಡಲ್ಲಿ ಬರ್ತೀವಿ ಹೋಗ್ತೀವಿ ಆ ಥರ ಎಲ್ಲ ಮಾಡ್ತೀವಿ ಅಲ್ವಾ, ಕೆಲವು ಜಾಗಗಳು ಸರಿ ಇರುತ್ತೆ, ಕೆಲವು ಜಾಗಗಳು ಸರಿ ಇರೋಲ್ಲ. ಹಂಗಾಗಿ ನಾವು ಯಾವಾಗಲೂ ಅಷ್ಟೇ ನಾನ್ ವೆಜ್ ಮಾಡಿದಾಗ ಈ ಥರ ಚಾಕುನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಜ್ಜಿತೀವಿ. ಯಾಕೆ ಅಂತಂದರೆ ಏನೋ ಹೊರಗಡೆಯಿಂದ ಬಂದದ್ದು ಓದೋದು ಏನೋ ಅಲ್ಲೇ ಹೋಗಲಿ ಏನೋ ಲೆಕ್ಕಾಚಾರಕ್ಕೆ. ಅಂದರೆ ಕೆಲವರಿಗೆ ಹೊಟ್ಟೆ ನೋವು ಬಂದ್ಬಿಡೋದು, ಆ ಥರ ಮಾಡೋದು, ಆ ಥರ ಆಗೋದು, ಕಣ್ದೃಷ್ಟಿ ಥರ ಆಗಿರೋದು, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾವು ಹೊರಗಡೆಯಿಂದ ಬಂದಿದ್ದ ಚಿಕನ್ ಮಟನ್ ತಂದಿದ್ದು ಅಷ್ಟೇ. ತಂದ ಮೇಲೆ ನಾನು ಸಾಂಬಾರು ಮಾಡಿದ್ಮೇಲೆ ಈ ಥರ ನಮ್ಮ ಹಳ್ಳಿ ಕಡೆ ಸಂಪ್ರದಾಯ, ಹಳ್ಳಿ ಕಡೆಯೆಲ್ಲ ಈ ಥರನೇ ಕಾಮನ್ ಮಾಡ್ತಾರೆ, ನೋಡ್ಬೋದು. ಈ ಥರ ಇಳಿ ತೆಗ್ದು ಹಾಕ್ತಾರೆ, ಈ ಥರ ಅಜ್ಜಿ ಮಾಮೂಲಿ ಈ ಥರ ಇಳಿ ತೆಗ್ದು ಹಾಕ್ತಾರೆ. ಇದು ನಮ್ಮ ಮನೆ ಸಂಪ್ರದಾಯ. ಹಂಗಾಗಿ ನಾನು ಯಾವಾಗಲೂ ಈ ಥರನೇ ಪ್ರೊಸೆಸಲ್ಲಿ ಮಾಡೋದು. ಸೊ ಇದಾಗಿತ್ತು ನಮ್ಮ ನಾನ್ ವೆಜ್. ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.